ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ನಾನಾ ಜನ್ಮವ ತಿರುಗಿ ಬಂದಿತೋ ಲಕ್ಷ ಚೌರಿ ಐಸಿ, ಸಾರ್ಥಕ ಮಾಡಿಕೋ ಮಾನವ ಜನ್ಮ ಕಟ್ಟ ಕಡೆಯದೆನಿಸಿ, ದೇಹಿ ದೇವ ಇರುವನೆಂದು ತಿಳಿ ಸರ್ವದಾ ಧ್ಯಾನಿಸಿ, ಸಿದ್ಧಾರೂಢನ ಪಾದಕ ಬಿದ್ದರ ಕಾಯುವ ನಿನ್ನ ಹರಸಿ ಅಂಥೇಳಿ ಭಾಳ ಸುಂದರವಾಗಿ ಸತ್ಯದ ಅರಿವನ್ನು ಮೂಡಿಸ್ತಾರೆ. ಎಷ್ಟು ಜನ್ಮಗಳನ್ನು ತಾಳಿ ಈ ಮನುಷ್ಯ ಜನ್ಮ ಬಂದೈತೆ ಅಂದ್ರೆ 1,86,000 ಜನ್ಮಗಳನ್ನು ಜೀವ ಪಡ್ಕೋಂತ ಕಡೀಕ ಮನುಷ್ಯ ಜನ್ಮವನ್ನು ಪಡೆದೈತಿ. ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೋ ಅಂತ. ಯಾವಾಗ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತೈತಿ ಅಂದ್ರೆ ಭಾಳ ದೊಡ್ಡ ಮನೆ ಕಟ್ಟಿದಾಗ, ಭಾಳ ಶ್ರೀಮಂತರಾದಾಗ, ದೊಡ್ಡ ಅಧಿಕಾರಿಗಳಾದಾಗ, ಭಾಳ ದಿವಸ ಬದುಕಿದಾಗ ಅಲ್ಲ, ಹೊಳ್ಳಿ ಹುಟ್ಟದಂಗೆ ಮಾಡಿಕೊಂಡಾಗ ಈ ಮನುಷ್ಯ ಜನ್ಮ ಸಾರ್ಥಕ. ಇದ ಕಡಿದಾಗಬೇಕು. ಮತ್ತು ಇದಕ್ಕೆ ನಾವು ಬ್ಯಾಸರ್ಲಿಲ್ಲ ಮತ್ತು ಇದ ಮೋಹದೊಳಗೆ ಬಿದ್ದೀವಪ್ಪ ಅಂದ್ರೆ ಮತ್ತು ಪುನರಪಿ ಜನನಂ ಪುನರಪಿ ಮರಣಂ ಅಂಥೇಳಿ ಮತ್ತು ಹುಟ್ಟೋದು ಸಾಯೋದು ಎಷ್ಟು ದಿನಪ್ಪ ಅನುಭವಿಸವ, ಸಾಕು ಮಾಡಿನಂತ. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಇಡೀ ಭೂಮಂಡಲವನ್ನು ಕುಟ್ಟಿ ಅಂತರಿಕ್ಷದೊಳಗೆ ತೋರಿದ್ರೆ ಎಷ್ಟು ಮಣ್ಣಿನ ಕಣ ಆಗ್ತಾವೋ ಅದಕ್ಕಿಂತಲೂ ಅಧಿಕವಾದ ಜನ್ಮವನ್ನು ನೀ ತಾಳಿ ಬಂದಿಪ. ಪ್ರತಿಯೊಂದು ಜನ್ಮದೊಳಗನೂ ನಿನಗೆ ಸಾವು ಸಂಭವಿಸಿತು, ದುಃಖವನ್ನು ಅನುಭವಿಸಿದಿ, ಹುಟ್ಟಿದಿ ಸತ್ತಿ, ಯಾಕಪ್ಪ ಇದು ನಿನಗೆ ಬೇಸರ ಆಗವಲ್ತು ಅಂತ. ಇದನ್ನು ಬೇಸರ ಮಾಡ್ಕೋ. ಆ ಸದ್ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿ. ಸದ್ಗುರು ಏನು ಮಾಡ್ತಾನಪ್ಪ ಅಂತಂದ್ರೆ ನಿನಗೆ ಬೋಧನೆಯನ್ನು ಮಾಡಿ ಸತ್ಯ ಮಾರ್ಗವನ್ನು ತೋರಿಸಿ ನಿನ್ನೊಳಗಿದ್ದಂಥ ಅಜ್ಞಾನವನ್ನು ಕಳೆದು ನಿನ್ನನ್ನು ಜ್ಞಾನಭರಿತನನ್ನಾಗಿ ಮಾಡಿ ನಿನಗೆ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷ ಅಂದ್ರೆ ಜನನ ಮರಣ ಇಲ್ಲದಂಗೆ ಮಾಡ್ಕೊಳ್ಳೋದೈತಲ್ಲ, ಅದು ಮೋಕ್ಷ. ರಾಮ, ಕೃಷ್ಣ, ಹನುಮಂತ ದೇವರು, ಸಿದ್ಧಾರೂಢರು, ಮಡಿವಾಳೇಶ್ವರರು, ನಾಗಲಿಂಗಜ್ಜವರು, ಶಿರಡಿ ಸಾಯಿಬಾಬಾ, ಸ್ವಾಮಿ ಸಮರ್ಥರು, ಸದ್ಗುರು ಸದಾನಂದ ಬಾಬಾರವರು, ಇವರನ್ನು ಇವತ್ತಿನ ಮಟ್ಟವನ್ನು ನಾವು ನೆನೆಸಿದ್ರೆ ಒಂದು ಅನುಭವ ಬರ್ತೈತಿ. ಏನಂದ್ರೆ ಇವರು ನಮ್ಮ ಜೊತೆನೇ ಅದಾರಂತೇಳಿ. ಅವರು ಈ ಭವಬಂಧನವನ್ನು ಗೆದ್ದಂಥವರು. ಎಲ್ಲಿ ಮಠ ಈ ಒಂದು ಜಗತ್ತೈತಿ ಅಲ್ಲಿ ಮಠ ಅವ್ರಿಗೆ ಹೆಸರೈತಿ ಅಂದಮೇಲೆ ಅವರು ಗೆದ್ದಾರ. ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಭವಬಂಧನವನ್ನು ಗೆಲ್ಲಬೇಕು. ಅದಕ್ಕಾಗಿ ಇರೋದು ಒಂದೇ ಸರಳ ಮಾರ್ಗ ಏನಪ್ಪ ಅಂದ್ರೆ ಗುರುವಿಗೆ ಅನನ್ಯ ಭಾವದಿಂದ ಶರಣಾಗೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ದತ್ತಾತ್ರೇಯ ಓಂ ನಮಃ ಶಿವಾಯ. ಶ್ರೀ ಸದಾನಂದಾಯ ನಮಃ. ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅಂತ ಹೇಳಿ ರಾಯಾಪುರದಲ್ಲಿ ಸ್ಥಾಯಿಕರಾಗಿ
ಭಕ್ತರ ಹೃದಯದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ 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 ಸದ್ಗುರು ಸದಾನಂದ ಬಾಬಾರವರು. ಸದಾನಂದ ಬಾಬಾರವರು ನಾನು ಪ್ರತ್ಯಕ್ಷ ಕಂಡಂತಹ ಪೂರ್ಣಾವತಾರಿಗಳು, ಸಾಕ್ಷಾತ್ ದತ್ತಾತ್ರೇಯನ ಸ್ವರೂಪರು. ಇವತ್ತಿನ ಮಟಾನೂ ಸಹಿತ ನಂಬಿ ಬಂದಂತಹ ಭಕ್ತರನ್ನು ಉದ್ಧರಿಸುವಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದಾನಂದ ಬಾಬಾರವರನ್ನು ನಾವೊಂದು 3 ಸಾರಿ ದರ್ಶನವನ್ನು ಮಾಡುವ ಭಾಗ್ಯ ನನಗೆ ಸಿಕ್ತು. 1995ರಲ್ಲಿ ರಾಯಾಪುರದೊಳಗೆ ಏನು ಸದಾನಂದ ಬಾಬಾರವರ ಒಂದು ಪುಣ್ಯಮಯವಾದಂಥ ಆಶ್ರಮ, ಅದರ ಹತ್ತಿರನೇ ನಮ್ಮ ಹೊಲ. ನಂದು ಯಾವ ಜನ್ಮದ ಪುಣ್ಯ ಇತ್ತು ನನಗೆ ಗೊತ್ತಿಲ್ಲ. ಬಾಬಾರವರು ನನ್ನ ಹೆಸರು ಹೇಳಿ ಅವನ ಕರ್ಕೊಂಡು ಬಾಪ ಅಂಥೇಳಿ ಕರೆಯಾಕೆ ಕಳಿಸಿದ್ರು ನನ್ನ. ಬಾಬಾರವರು ಆ ಕಬ್ಬಿಣದ ಪಲ್ಲಂಗಿನ ಮೇಲೆ ಕುಂತಿದ್ರು. ಯಾವಾಗ ಆ ಸದ್ಗುರುನಾಥನ ದಿವ್ಯ ರೂಪವನ್ನು ನೋಡಿದೆ, ಅವರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕರಿಸಿದೆ. ಊಟ ಮಾಡಿ ಎಲೆಡಿಕೆ ತಿನ್ನಾಕತ್ತಿದ್ರು. ಬಹಳ ಪ್ರೀತಿಯಿಂದ ನನ್ನ ಮಾತಾಡಿಸಿದ್ರು ಅವರು. ನೋಡಪ್ಪ, ನಿನ್ನ ಶುದ್ಧವಾದಂಥ ಭಾವಕ್ಕೆ ನಿನ್ನ ಇಲ್ಲಿ ಕರೆಸಬೇಕಾತು ಅಂಥೇಳಿ ನನಗೆ ಒಂದು ಹಿತೋಪದೇಶವನ್ನು ಮಾಡಿದರು. ಅವರಲ್ಲಿ ಸದ್ಗುರು ಸಿದ್ಧಾರೂಢರನ್ನು ಕಂಡು ನಾನು ಮತ್ತು ಇಂಥ ದಿವಸ ಆರ್ತಿಗೆ ಬಾಪ ಅಂತ ಹೇಳಿದರು. ಅದೇ ದಿವಸ ಮತ್ತು ಆ ಪೂಜ್ಯರು ಹೇಳಿದ ದಿವಸನ ನಾ ಸಾಯಂಕಾಲದ ಆರತಿಗೆ ಹೋಗಿದ್ದೆ. ಅಲ್ಲಿನೂ ನನ್ನ ಗುರುತಿಸಿ ನನ್ನ ಸಮೀಪ ಕರ್ಕೊಂಡು ನನಗೆ ಆಶೀರ್ವಾದ ಮಾಡಿದರು. ಮತ್ತೂ ಒಂದು ಸಾರಿ ಅವ್ರ ದರ್ಶನವನ್ನು ಮಾಡಿದಾಗ ಅವರು ಏನು ಎಲೆ ಅಡಿಕೆ ತಿನ್ನಾಕತ್ತಿದ್ರು, ಆ ಎಲೆ ಅಡಿಕೆ ಒಳಗಿಂದ ತಮ್ಮ ಬಾಯೊಳಗಿಂದ ತೆಗೆದು ನನ್ನ ಬಾಯಾಗ ಹಾಕಿದರು. ಅದು ನನ್ನ ಪುಣ್ಯ ಅಂತ ತಿಳಿತೇನೆ. ಆ ಸದ್ಗುರು ಸಿದ್ಧಾರೂಢರ ಕೃಪಾ ಅಂಥೇಳಿ ತಿಳ್ಕೊಂಡೇನೆ. ಪೂಜ್ಯ ಗುರುಗಳು ಏನು 1996ರೊಳಗೆ ದತ್ತನಲ್ಲಿ ಲೀನರಾಗಿದ್ದರು. ಆ ದಿವಸ ಪೂರ್ಣ ನಾ ಅಲ್ಲೇ ಇದ್ದೆ. ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರೆ ಮೈ ರೋಮಾಂಚನವಾಗತೈತಿ. ಸದ್ಗುರು ಸದಾನಂದ ಬಾಬಾರವರು ಇವತ್ತಿನ ಮಟಾನೂ ಸಹಿತ ನಂಬಿದಂಥ ಭಕ್ತರ ಜೊತೆ ಸದಾಕಾಲ ಅದಾರ. ಸದಾನಂದ ಬಾಬಾರವ್ರದ್ದು ರಾಮನವಮಿ ದಿವಸ ಅಂದ್ರೆ 17ನೇ ತಾರೀಕು ಬುಧವಾರ ದಿವಸ ಸದಾನಂದ ನವಮಿ ಅಂತ ಹೇಳಿಕಾರ. ಪುಣ್ಯಕ್ಷೇತ್ರವಾದಂಥ ರಾಯಾಪುರದೊಳಗೆ ಜಾತ್ರಾ ಮಹೋತ್ಸವ. ಆ ಒಂದು ಪವಿತ್ರವಾದಂಥ ಕಾರ್ಯಕ್ರಮದ ಒಂದು ಪರ್ವಕಾಲ, ಅದನ್ನು ನೆನೆಸ್ಕೊಂಡು ಸದ್ಗುರು ಸದಾನಂದ ಬಾಬಾರವರ ಶ್ರೀಪಾದಕ್ಕೆ ನನ್ನ 2 ವಾಕ್ಪುಷ್ಪಗಳನ್ನು ಅರ್ಪಿಸಬೇಕು ಅನ್ನುವ ಭಾವ ಇಟ್ಕೊಂಡು ನಿಮ್ಮ ಮುಂದೆ ನಾ ಹಾಜರಾಗಿದ್ದೀನಿ. ಸದಾನಂದ ಬಾಬಾರವರು ಶಿವನ ಆರಾಧಕರಾದಂತಹ, ದೈವ ಭಕ್ತಿ ಸಂಪನ್ನರಾದಂತಹ, ಸಾಧು ಸತ್ಪುರುಷರ ಸೇವಾಧುರಿಣರಾದಂತಹ ಮಲ್ಲಪ್ಪನವರು ಮತ್ತು ಅವರ ಸಹಧರ್ಮಿಣಿಯಾದಂತಹ ಭೀಮವ್ವಳ ಒಂದು ಪುಣ್ಯಗರ್ಭದೊಳಗೆ ಜನಿಸಿದಂಥ ಪುಣ್ಯಾತ್ಮರು. ನಾವು ಯಾವುದೋ ಒಂದು ಹೊಲದೊಳಗೆ ಬೀಜವನ್ನು ಬಿತ್ತಬೇಕಂಥೇಳಿ ಸಂಕಲ್ಪ ಮಾಡಿದಾಗ ಆ ಹೊಲವನ್ನು ಹೆಂಗೆ ಸ್ವಚ್ಛ ಮಾಡ್ತೀವೋ ಹಂಗೆ ಯಾವ ಪುಣ್ಯ ದಂಪತಿಗಳ ಒಂದು ಮಗನಾಗಿ ಜನಿಸ್ಬೇಕಂಥೇಳಿ ಪರಮಾತ್ಮ ನಿಶ್ಚಯ ಮಾಡಿರ್ತಾನೆ. ಆ ದಂಪತಿಗಳ ಕಡೆಯಿಂದ
ವಿಶೇಷವಾದಂತಹ ಸತ್ಕಾರ್ಯಗಳು ಘಟಿಸೋ ಹಂಗೆ ಪರಮಾತ್ಮ ವ್ಯವಸ್ಥೆ ಮಾಡಿರ್ತಾನೋ ಅಂಥೇಳಿ ಕಲಾವತಿ ಆಯಿಯವರು ಒಂದು ಕಡೆ ಹೇಳಿದರು. ಹಂಗೆ ಸದಾನಂದ ಬಾಬಾರವರು ಏನು ಜನಿಸಿದರು ಆ ತಂದೆ ತಾಯಿಗಳು ಭೀಮವ್ವ ಮತ್ತು ಮಲ್ಲಪ್ಪನವರು ಭಾಳ ಸತ್ಕಾರ್ಯಗಳನ್ನು ಮಾಡಿ ಗುರು ಹಿರಿಯರ ಸೇವೆಯನ್ನು ಮಾಡಿ ದೇವರ ಪ್ರೀತಿಗೆ ಪಾತ್ರರಾಗಿದ್ದರು ನೋಡ್ರಿ. ಕರ್ನಾಟಕ ಬಹಳ ಪುಣ್ಯಮಯವಾದಂಥ ಒಂದು ಪ್ರದೇಶ. ಸುರಪುರದ ಹಂತೇಕ ಪರಸನಹಳ್ಳಿ ಸದಾನಂದ ಬಾಬಾರವರ ಒಂದು ತಂದೆಯವರ ಊರು. ತಾಯಿಯವರ ಊರಾದಂಥ ಮಳಕಾಪುರದೊಳಗೆ ಸದಾನಂದ ಬಾಬಾರವರು ಜನ್ಮವನ್ನು ತಾಳಿದ್ರು. ಈ ದಂಪತಿಗಳಿಗೆ 4 ಜನ ಗಂಡು ಮಕ್ಕಳಿದ್ದರು. ಒಬ್ಬಕ್ಕೆ ಸಣ್ಣ ಮಗಳಿದ್ಲು. 4 ಜನ ಗಂಡು ಮಕ್ಕಳೊಳಗೆ 2ನೆಯ ಗಂಡು ಮಗನ ಅವಧೂತ ದತ್ತಾತ್ರೇಯ ಸ್ವರೂಪ ಸದ್ಗುರು ಸದಾನಂದ ಬಾಬಾರವರು. ಸದಾನಂದ ಬಾಬಾರವರು ಬಾಲ್ಯದೊಳಗನ ವೈರಾಗ್ಯವನ್ನು ತಾಳಿ ಮನೆಯನ್ನು ತ್ಯಜಿಸಿ ಸುರಪುರದ ಸುತ್ತಲೂ ಅರಣ್ಯದೊಳಗೆ ಸಂಚರಿಸಿ ಎಷ್ಟೋ ದಿವಸಗಂಟ್ಲೆ ಅನ್ನ ನೀರು ಇರಲಾರ್ದ ತಪಸ್ಸನ್ನು ಆಚರಿಸಿ ಸಾಕ್ಷಾತ್ ದತ್ತನ ಸ್ವರೂಪರ ನಾವು ಅಂತ ಹೇಳಿ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ತೋರಿಸ್ಕೊಟ್ರು. ಅವರು ಹುಟ್ಟಿದಾಗಿನಿಂದನ ಪವಾಡಗಳನ್ನು ಮೆರೆದರು. ತಮ್ಮ ಕಣ್ಣೊಳಗಿಂದ ರುದ್ರಾಕ್ಷಿಯನ್ನು ತೆಗೆದುಕೊಡ್ತಿದ್ದರು. ಬಾಯಿಯೊಳಗಿಂದ ಲಿಂಗವನ್ನು ತೆಗೆದುಕೊಡ್ತಿದ್ದರು. ತೊಡೆಯನ್ನು ಸೀಳಿ ಪಾದುಕೆಗಳನ್ನು ತೆಗೆದುಕೊಡ್ತಿದ್ದರು. ಹಸ್ತದಲ್ಲಿ ವಿಭೂತಿ ಉಂಡೆಯನ್ನು ಕೊಡ್ತಿದ್ದರು. ಅನೇಕ ಲೀಲೆಗಳನ್ನು ಮಾಡಿದರು. ಕಡೀಕ ಅಲ್ಲಿಂದ ಮುಂದೆ ಸಂಚಾರ ಮಾಡ್ಕೊತ ಸಿಂಧನೂರಿನಂತೇಕಿರುವಂತಹ ಸಿದ್ಧಪರ್ವತ ಆ ಬಗಳಾಮುಖಿ ಏನದಾಳ ಜಗನ್ಮಾತೆ ಚಿದಾನಂದ ಅವಧೂತರ ಆರಾಧ್ಯ ದೇವತೆ ಆ ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿದರು ನೋಡ್ರಿ. ಅನುಷ್ಠಾನವನ್ನು ಮಾಡಿ ಅಲ್ಲಿನೂ ಸಹಿತ ಅನೇಕ ಪವಾಡಗಳನ್ನು ಮಾಡಿದರು. ಹೇಳ್ತಾರಲ್ಲ ಏನಂತಂದ್ರೆ, ವಿರತಿ ಬಲಿಯಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ, ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು, ಹಿರಿದ ಶನವನ್ನು ಬಿಡಲು ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚವಾಸನೆ ಎಲ್ಲ ಕೇಳೆಂದ ಅನ್ನವ್ರಂಗ ಸದ್ಗುರು ಸದಾನಂದ ಬಾಬಾರವರು ಸಿದ್ಧಪರ್ವತದ ಮ್ಯಾಲ ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸಿಕೊಂಡ್ರು. ಒಬ್ಬ ವೃದ್ಧನ ವೇಷದೊಳಗೆ ಸಾಕ್ಷಾತ್ ದತ್ತಾತ್ರೇಯನ ಬಂದು ಸದಾನಂದ ಬಾಬಾರವರಿಗೆ ವಿಶೇಷವಾದಂತಹ ದರ್ಶನವನ್ನು ನೀಡಿದ್ದ ಅಂತ ಹೇಳ್ತಾರೆ. ಸದಾನಂದ ಬಾಬಾರವರು ದುಃಖದೊಳಗಿದ್ದವರಿಗೆ ಆಪದ್ಬಾಂಧವರಾಗಿದ್ದರು, ಅನಾಥ ರಕ್ಷಕರಾಗಿದ್ದರು. ಮುಂದೆ ತೆಲುಗಿಗೆ ಬಂದು ತೆಲುಗಿ ಒಳಗನೂ ಸಹಿತ ವಿಶೇಷವಾದಂತಹ ತಮ್ಮ ಮಹಿಮೆಯನ್ನು ಮೆರೆದರು. ತೆಲುಗಿ ಒಳಗೆ ಭಕ್ತರಿಗೆ ನಾನು ಸಾಕ್ಷಾತ್ ದತ್ತನಪ್ಪ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ರು. ತೆಲುಗಿ ಒಳಗೆ ಅನೇಕ ಚಮತ್ಕಾರಗಳನ್ನು ಮಾಡಿದರು. ಮನಸ್ಸಿಗೆ ಬಂತಂದ್ರೆ ಎಲ್ಲಿ ಹೋಗಿ ಭಿಕ್ಷೆ ಬಿಡ್ತಿದ್ರು ಗೊತ್ತಿಲ್ಲ. ಯಾರ ಮನೆ ಒಳಗೆ ಅಡಿಗಿರೋದಿಲ್ಲ ಅವ್ರ ಮನೆಗೆ ಹೋಗಿ ಭಿಕ್ಷೆ ಬಿಡೋದು. ಯಪ್ಪ ಪಲ್ಯ ಮಾಡಿಲ್ಲ, ಬರೀ ರೊಟ್ಟಿ ಐತೆ ಅಂದ್ರೆ
ಆ ರೊಟ್ಟಿ ಒಳಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಸುತ್ತಿ ಅದನ್ನು ತಿಂದು ತೃಪ್ತಿಪಟ್ಟು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಬರ್ತಿದ್ರು. ಒಂದು ಸಾರಿ ಏನಾಗಿತ್ತು, ಸದಾನಂದ ಬಾಬಾ ಅವರು ತೆಲಗಿ ಒಳಗೆ ಭಿಕ್ಷಾ ಬೇಡಕ್ಕೆ ಹೊಂಟಿದ್ರು. ಒಂದು ನಾಯಿ ಅವ್ರನ್ನ ನೋಡಿ ಭಾಳ ಬೊಗಳಕತ್ತದು. ಅದು ಬೊಗಳೋದನ್ನು ನೋಡಿ 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 ಈ ನಾಯಿ ನಾಳೆ ಸಾಯ್ತೈತೆ ನೋಡಪ್ಪ ಅಂತ ಅಂದುಬಿಟ್ರು ಅವರು. ಮರನೇ ದಿನನ ಏನಾಗ್ಬಿಡ್ತಂದ್ರೆ ನಾಯಿ ಸತ್ತ ಹೋಗಿಬಿಡ್ತಿರೋದು. ಹಿಂಗೆ ಸದಾನಂದ ಬಾಬಾರವರ ವಾಕ್ಸಿದ್ಧಿ ವಿಶೇಷವಾಗಿತ್ತು. ಒಂದೊಂದು ಸಾರಿ ಮನಸ್ಸಿಗೆ ಬಂತಪ್ಪ ಅಂದ್ರೆ ಊರು ಹೊರಗೆ ತೆಲಗಿ ಊರು ಹೊರಗೆ ಹೊಲದಾಗ ಹೋಗಿ ಅಡ್ಡಾಡ್ತಿದ್ರು. ಬಾಬಾರವರು ಯಾರ ಹೊಲದೊಳಗೆ ಹೋಗಿ ಅಡ್ಡಾಡ್ತಿದ್ರು, ಯಾರ ಹೊಲದ ಮೇಲೆ ಅವ್ರದ್ದು ಒಂದು ಕರುಣಾದೃಷ್ಟಿ ಬೀಳ್ತಿತ್ತು, ಆ ಹೊಲದ ಪೀಕ 10 ಪಟ್ಟು ಹೆಚ್ಚಾಗಿ ಬರ್ತಿತ್ತಂತ ನೋಡ್ರಿ. ಮಾತಾಡ್ತಾ ಏನನ್ನವರು, ನೀ ಶೇಂಗಾ ಬಿತ್ತೋ, ನೀ ಜೋಳ ಬಿತ್ತೋ, ನೀ ಈರುಳ್ಳಿ ಹಚ್ಚಪ್ಪ ಅಂತ ಹೇಳಿದ್ರಂದ್ರೆ ಅವ್ರು ಹೇಳಿದ ಪ್ರಕಾರನ ಯಾರು ತಮ್ಮ ಹೊಲದೊಳಗೆ ಪೀಕನ್ನು ಹಾಕ್ತಿದ್ರು ಅವ್ರ ಅಪೇಕ್ಷೆಗಿಂತಲೂ ಅಧಿಕವಾದಂಥ ಫಸಲು ಅವ್ರಿಗೆ ಸಿಗುತ್ತಿತ್ತು. ಮತ್ತು ಅವರು ಬಿತ್ತಬೇಡ ಅಂತಂದಿದ್ದನ್ನು ಯಾರಾದರೂ ವಿರೋಧ ಮಾಡಿ ಇವೇನು ಹೇಳ್ತಾನಂತ ಬಿತ್ತಿರಪ್ಪ ಅಂದ್ರೆ ಪೂರ್ಣ ಲುಕ್ಸಾನ ಆಗ್ತಿತ್ತು ಅವ್ರಿಗೆ. ಹಿಂಗೆ ಅವರು ಭಾಳ ವಿಶೇಷವಾದಂಥ ಒಂದು ವಾಕ್ಸಿದ್ಧಿ ಬಾಬಾರವ್ರಿಗೆ ಲಭಿಸಿತ್ತು. ಸಂಗಪ್ಪ ಅಂತೇಳಿಕಾರ ಒಬ್ಬ ಅವ್ರ ಪರಮ ಭಕ್ತ ಇದ್ದ. ಅವನ ಹೊಲ ಒಂದು ಸ್ವಲ್ಪ ಇತ್ತು. ಅವತ್ತು ಅವನ ಹೊಲಕ್ಕೆ ಹೋಗಿ ಬಾಬಾರವ್ರು ಏನು ಹೇಳಿದ್ರಂದ್ರೆ, ನಿನ್ನ ಹೊಲದಾಗ ಸಜ್ಜಿ ಬಿತ್ತಪ್ಪ ಅಂದ್ರವರು. ಯಪ್ಪ, ಸಜ್ಜಿ ಬಿತ್ತಿದ್ರೆ ಏನು ಭಾಳ ಬರೋದಿಲ್ಲ, ಜೋಳ ಬಿತ್ತಿದ್ರೆ ಒಂದಿಟ್ಟು ಲಾಭ ಆಕ್ಕೈತಿ, 2 ಚೀಲನೂ ಬರೋದಿಲ್ಲಪ್ಪ ಅಂತ ಸಂಗಪ್ಪ ಸದಾನಂದ ಬಾಬಾರವರಿಗೆ ಹೇಳಿದ. ಆವಾಗ ಬಾಬಾರವರು ಹೇಳಿದರು, ನೋಡಪ್ಪ, ನೀ ಬಿತ್ತು, ನಿನ್ನ ಹೊಲದೊಳಗೆ 50 ಚೀಲ ಸಜ್ಜಾಗಲಿಲ್ಲ ಅಂದ್ರೆ ನನ್ನ ನಾಲ್ಗೆ ಕತ್ತರಿಸ್ತೇನೆ ಅಂತ ಹೇಳಿದರು. ಬಾಬಾರವರ ಮಾತಿನ ಹಂಗೆ ಸಂಗಪ್ಪ ಏನು ಮಾಡಿದಪ್ಪ ಅಂದ್ರೆ ಸಜ್ಜಿ ಬಿತ್ತಿದ 50 ಚೀಲ ಸಜ್ಜಾತ್ರಿ. ಇಂಥ ಒಂದು ಕರುಣಾದೃಷ್ಟಿ ವಿಶೇಷವಾದಂಥ ಏನಂದ್ರೆ ಫಲ ಭಕ್ತರಿಗೆ ಸಿಗುತ್ತಿತ್ತವ್ರು. ಅದ ತೆಲಗಿ ಒಳಗನ ಶಿವಲಿಂಗಪ್ಪ ಚೆಮ್ಮಲಿಗೆ ಅಂತೇಳಿಕಾರ ಒಬ್ಬ ಪುಣ್ಯಾತ್ಮರು. ಅವರು ಸದಾನಂದ ಬಾಬಾರವರನ್ನು ತಮ್ಮ ಮನೆಗೆ ಪ್ರಸಾದಕ್ಕಂತೇಳಿ ಕರೆದಿದ್ದರು. ಅವ್ರ ಮನೆಯಾಗ ಒಬ್ಬಾಕಿ ಕಲಿತಕ್ರಿ, ಶಹರದೊಳಗೆ ಕಲಿತಕ್ಕೆ ಹೆಣ್ಮಗಳು. ಆಕೆ ಏನಂದ್ಲಂದ್ರೆ, ಇವೇನು ನನಗೆ ಸಾಧು ಸ್ವಾಮಿ ಅನ್ನಿಸ್ವಲ್ಲ, ಮಾಟ ತಂತ್ರ ಮಾಡಿ ಊರು ಜನರನ್ನು ಮೋಸ ಮಾಡಾಕತ್ತಾನಂತ ಅನಿಸಾಕತ್ತೈತಿ, ಇವನೊಳಗೆ ಯಾವ ಶಕ್ತಿನೂ ಇಲ್ಲ ಅಂಥೇಳಿ ಖಡಾಖಂಡಿತವಾಗಿ ಬಿರು ನುಡಿ ನುಡಿದಳಕಿ ಬಾಬಾರ ಮುಂದೆ. ಸ್ವಲ್ಪ ಹೊತ್ತಿನೊಳಗೆ ಏನು ಬಾಬಾರವರು ಕುಂತಿದ್ರು ಆ ಪಲ್ಲಂಗಿನ ಮೇಲೆ ಒಂದು ಘಟ ಸರ್ಪವಾಗಿ ಹೆಡೆ ಎತ್ತಿ ಕುಂತುಬಿಟ್ರು. ಅದನ್ನು ನೋಡಿ ಆ ಹೆಣ್ಮಗಳು ಗಾಬರಿಯಾಗಿ ಓಡಿ ಹೊರಗೆ ಬಂದಳು. ನಡಿಗಿ ಬೆವರು ಬಿಟ್ಟಿತ್ತಕ್ಕಿ. ಉಳಿದ ಭಕ್ತರೆಲ್ಲ ಬಂದು ನೋಡ್ತಾರೆ. ಒಂದು ಘಟ ಸರ್ಪವಾಗಿ ಸದಾನಂದ ಬಾಬಾರವರು ಕುಂತಾರ. ಎಲ್ಲರಿಗೂ ಸಹಿತ ಒಂದು 5-10 ನಿಮಿಷ ಘಟಸರ್ಪವಾಗಿನ ದರ್ಶನವನ್ನು ಕೊಟ್ಟು ಕಡೀಕ ಮತ್ತು ತಮ್ಮ ನಿಜ ಸ್ವರೂಪವನ್ನು ತಾಳಿದರು. ಆವಾಗ ತಾ ಮಾಡಿದ ತಪ್ಪಿನ ಅರಿವಾಗಿ ಆ ಹೆಣ್ಮಗಳು ಕಡೀಕ ಸದಾನಂದ ಬಾಬಾರವರ ಭಕ್ತಳನ ಆಗಿ ಉಳಿದಳು ಅಂಥೇಳಿ ಸದಾನಂದ ಬಾಬಾರವರ ಚರಿತ್ರದೊಳಗೆ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತೈತಿ. ಒಂದು ಸಾರಿ ಒಬ್ಬರ ಮನೆಗೆ
ಬಾಬಾರವರು ಪ್ರಸಾದಕ್ಕಂತೇಳಿ ಹೋಗಿದ್ದರು. ಕರೆಂಟ್ ಇದ್ದಿದ್ದಿಲ್ಲ. ಚಿಮಣಿ ಹಚ್ಬೇಕಂದ್ರೆ ಚಿಮಣಿ ಎಣ್ಣೆ ಖಾಲಿಯಾಗಿತ್ತು, ಕತ್ಲೆ ಆಗಿತ್ತು. ಆವಾಗ ಸದಾನಂದ ಬಾಬಾರವರು ಏನು ಮಾಡಿದ್ರಂದ್ರೆ ಅಲ್ಲಿದ್ದಂಥ ಎಲ್ಲ ಚಿಮಣಿಗಳಿಗೆ ನೀರು ತುಂಬ ಹಚ್ಚಿದ್ರಂತ ನೋಡ್ರಿ. ಕಂದೀಲ್ ಅಂತಾರಲ್ಲ, ಲಾಟಿನ್, ಅವಕ್ಕೆಲ್ಲ ನೀರು ತುಂಬ ಹಚ್ಚಿ ಏನು ಮಾಡಿದ್ರಂದ್ರೆ ಕಡ್ಡಿ ಪಟ್ಟಣದ ಬೆಂಕಿ ಪಟ್ಟಣದ ಅವಶ್ಯಕತೆ ಇರಲಾರ್ದನ ಆ ಒಂದು ದೀಪಗಳನ್ನು ಬೆಳತನಕ ಉರಿಸಿದ್ರು. ಹಿಂಗೆ ಈ ಸದಾನಂದ ಬಾಬಾರವರು ಸಾಕ್ಷಾತ್ ದತ್ತಾತ್ರೇಯನ ಸ್ವರೂಪರಾಗಿ ಜಗತ್ತನ್ನು ಉದ್ಧಾರ ಮಾಡಿದಂಥ ಪುಣ್ಯಾತ್ಮರು. ಸದಾನಂದ ಬಾಬಾರವರ ಭಕ್ತರು ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಬಳ್ಳಾರಿ, ಹೊಸಪೇಟೆ, ಬೆಂಗಳೂರು, ವಿಜಯಪುರ, ಗುಲ್ಬರ್ಗ, ಹಿಂಗೆ ಅನೇಕ ಕಡೆ ಅದಾರ. ಎಲ್ಲಿ ಕುಂತ ಆ ಸದ್ಗುರು ಸದಾನಂದ ಬಾಬಾರವರನ್ನು ಸ್ಮರಣೆ ಮಾಡ್ತಾರೋ ಅಲ್ಲಿ ಸದ್ಗುರು ಸದಾನಂದ ಬಾಬಾರವರು ಆ ಭಕ್ತರನ್ನು ಉದ್ಧರಿಸುವುದು ನಿಶ್ಚಿತ. ಅದಕ್ಕೆ ಈ ಜನ್ಮ ಕಡಿದು ಮಾಡ್ಕೋಬೇಕಂದ್ರೆ, ನಾವು ಮೋಕ್ಷವನ್ನು ಪಡ್ಕೋಬೇಕಂದ್ರೆ ಇಂತಹ ಸದ್ಗುರುಗಳ ಒಂದು ಮಹಿಮೆಯನ್ನು ಗುಣಗಾನ ಮಾಡಬೇಕು. ಅಂತಹ ಗುರುಗಳ ಕೃಪಾದೃಷ್ಟಿಗೆ ಪಾತ್ರರಾಗಕ್ಕೆ ಪ್ರಯತ್ನ ಮಾಡಬೇಕು. ಎಂತೆಂಥ ದೊಡ್ಡ ದೊಡ್ಡ ಅಧಿಕಾರಿಗಳು, ಎಂತೆಂಥ ಮಹಾಜ್ಞಾನಿಗಳು, ಎಂತೆಂಥ ಅಗರ್ಭ ಶ್ರೀಮಂತರು ಸದ್ಗುರು ಸದಾನಂದ ಬಾಬಾರವರ ಕೃಪಾದೃಷ್ಟಿಯಿಂದ ತಮ್ಮ ಆನಂದದಾಯಕವಾದಂತಹ ಜೀವನವನ್ನು ಸಾಗಿಸಕತ್ತಾರೆ. ಅದಕ್ಕಾಗಿ ಈಗ ಏನು 17ನೇ ತಾರೀಕಿಗೆ ಬರುವಂತಹ ಈ ಸದಾನಂದ ನವಮಿ ಏನೈತಿ, ಇದನ್ನು ವಿಶೇಷವಾಗಿ ಆಚರಿಸೋಣ. ನಾವು ಎಲ್ಲಿರ್ತೀವೋ ಅಲ್ಲಿಂದನ ಸದ್ಗುರು ಸದಾನಂದ ಬಾಬಾರವರನ್ನು ಸ್ಮರಿಸೋಣ. ಅವರ ಕೃಪಾದೃಷ್ಟಿ ಸದಾಕಾಲ ಇರಲಿ. ಸದ್ಗುರು ಸಿದ್ಧಾರೂಢರ ಅನುಗ್ರಹ ನನ್ನ ಮೇಲೆ ವಿಶೇಷವಾಗಿ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.